ನನಗೆ ರಜೆ ದಿನಗಳಾಗಿತ್ತು. ನಾನು ಒಬ್ಬಳೇ ಬೋರ್ ಆಗ್ತಿತ್ತು. ಅದಕ್ಕೆ ನಾನು ಹೊರಗೆ ಹೋಗಿ ಗೇಟ್ ಹತ್ರ ನಿಲ್ತಿದ್ದೆ. ಗೇಟ್ ಹತ್ರ ನಿಂತು ಅಲ್ಲಿ ವೆಹಿಕಲ್ ಹೋಗೋದು ಬರೋದು ಮತ್ತು ಜನಗಳು ಹೋಗೋದು ಬರೋದು ನೋಡ್ತಾ ಇದ್ದೆ. ಅಲ್ಲೇ ತುಂಬ ಮಕ್ಕಳು ಆಟ ಆಡ್ತಿದ್ರು. ಅಲ್ಲೇ ಒಂದು ಮಗು ಅಳ್ತಾ ಇತ್ತು. ನಾನು ಓಡಿ ಹೋಗಿ ಆ ಮಗುನ ಎತ್ಕೊಂಡು ಆ ಮಗುನ ಸಮಾಧಾನ ಮಾಡಿದೆ. ಮತ್ತು ಅಳ್ಬೇಡ ಮಗು, ಅಲ್ಲೋಡು ಬಸ್ಸು ಕಾರು ಅಂತ ಹೇಳ್ತಾ ಇದ್ದೆ. ಅಷ್ಟರಲ್ಲಿ ಅವರ ಅಮ್ಮ ಓಡಿ ಬಂದು ನನ್ನ ಹತ್ರ ಮಗು ಕಿತ್ಕೊಂಡ್ರು. ಮತ್ತು ಹೇಳಿದ್ರು, ಕೊಡು ನನ್ನ ಮಗುನ, ಯಾಕೆ ಮಗುನ ಎತ್ಕೊಂಡೆ ಅಂತ ಬೈದರು. ನಾನು ಹೇಳಿದೆ, ಮಗು ಅಳ್ತಾ ಇತ್ತು ಅದಕ್ಕೆ ಎತ್ತು ಸಮಾಧಾನ ಮಾಡಿದೆ. ಮತ್ತು ಮಗುನ ಹೀಗೆ ಬಿಡಬೇಡಿ, ಯಾರಾದರೂ ಎತ್ಕೊಂಡು ಹೋದರೆ ಏನು ಮಾಡೋದು, ಈಗ ಕಳ್ಳರು ಬೇರೆ ಜಾಸ್ತಿ ಆಗಿದ್ದಾರೆ ಅಂತ ಹೇಳಿದಾಗ ಅವಳ ಗುಣಗಳು ಅಂತ ಏನೋ ಬೈಕೊಂಡು ಹೋಗ್ತಿದ್ಲು. ನಾನು ಅಂದ್ಕೊಂಡೆ ನನ್ನೇ ಬೈತಾ ಇರ್ಬೋದು ಅನ್ನೋ ಅಂತ. ನಾನು ಅಲ್ಲೇ ನಿಂತ್ಕೊಂಡೆ ಗೇಟ್ ಹತ್ರ. ಅಷ್ಟರಲ್ಲಿ ಅಮ್ಮ ಬಂದರು. ಮತ್ತು ನನ್ನನ್ನು ಗೇಟ್ ಹತ್ರ ನಿಂತಿರೋದನ್ನು ಕಂಡು, ನೀನು ಯಾಕೆ ಎಷ್ಟು ಹೇಳಿದ್ರು ಇಲ್ಲಿ ಬಂದು ನಿಂತ್ಕೋತೀಯಾ ಅಂತ ಬೈದು ನನ್ನನ್ನು ಹೇಳ್ಕೊಂಡು ಹೋದರು. ಮನೆಗೆ ಹೋಗಿ ಡೋರ್ ಲಾಕ್ ಮಾಡಿ, ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ, ಹೋಗಿ ಹೋಗಿ ನಿಂತ್ಕೋತೀಯ ಅಲ್ಲಿ, ಈಗಿನ ಕಾಲ ಬೇರೆ ಸರಿ ಇರಲ್ಲ, ನಾನು ಇಲ್ಲಿ ಕೆಲಸದಲ್ಲಿ ಬ್ಯುಸಿ ಇರ್ತೀನಿ ಮತ್ತು ಜಾಬ್ಗೆ ಹೋಗೋದು ಬರೋದು ಮಾಡ್ತಾಯಿರ್ತೀನಿ, ಯಾರಾದರೂ ಏನಾದರೂ ಮಾಡಿ ಹೆಚ್ಚು ಕಮ್ಮಿ ಆದರೆ ಮತ್ತು ಯಾರು ನೋಡ್ತಾರೆ ಅಂತ ಬೈತಾಯಿದ್ರು. ನನಗೆ 13 ವಯಸ್ಸಾಗಿತ್ತು ಮತ್ತು ನನಗೆ ನನ್ನ ಅಪ್ಪ ಇರಲಿಲ್ಲ. ಅವ್ರು ತೀರೋಗಿ 5 ವರ್ಷ ಆಗಿತ್ತು. ನಾನು ಒಬ್ಬಳೇ ಮಗಳಾಗಿದ್ದೆ. ನಾನು ಅಮ್ಮನ ಹತ್ರ ಹೇಳಿದೆ, ನೀನು ಯಾಕೆ ಇನ್ನೂ ಮಕ್ಕಳಾಗಿಲ್ಲ, ನಾನು ಒಬ್ಬಳನ್ನೇ ಯಾಕೆ ಹೆತ್ತೆ, ನನಗೆ ಒಂದು ತಮ್ಮನೋ ತಂಗಿನೋ ಇದ್ದರೆ ನಾನು ಅವ್ರ ಜೊತೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೋತಿದ್ದೆ. ನೋಡಿದ್ರೆ ಇಲ್ಲಿ ಒಬ್ಬಳೇ ಎಷ್ಟೇ ಅಂತ ಆಟ ಆಡೋದು, ನನಗೂ ಬೋರ್ ಆಗಲ್ವಾ, ಅದಕ್ಕೆ ಅಲ್ಲಿ ಹೋಗಿ ನಿಂತ್ಕೋತೀನಿ ಅಂತ ಹೇಳಿದೆ. ನನ್ನ ಅಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರು. ಹೋಟೆಲ್ನಲ್ಲೇ ಉಳಿದಿದ್ದೆಲ್ಲ ತರ್ತಿದ್ರು ಮನೆಗೆ ತಿನ್ನೋಕ್ಕೆ. ಮತ್ತು ಅಲ್ಲಿಯ ಸಂಬಳದಿಂದ ಮನೆ ಮತ್ತು ನನ್ನನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರು. ನನಗೆ ಮಕ್ಕಳುಗಳೆಲ್ಲ ತುಂಬ ಇಷ್ಟ. ಎಲ್ಲ ಮಕ್ಕಳು ಇದ್ದರೆ ಓಡಿ ಹೋಗಿ ಆಟ ಆಡಿಸ್ತಾ ಇದ್ದೆ. ನಮ್ಮ ಮನೆಗೆ ಸಪ್ಮಾರನ್ನು ಬರ್ತಾ ಇದ್ದ. ದಿನ ನನ್ನ ಅಮ್ಮ ಹೀಗೆ ಒಂದು ದಿನ ರಜೆ ಮಾಡಿದರು. ಆಗ ಅಮ್ಮ ಅವನ ಹತ್ರ ಕೇಳಿದ್ರು, ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ ಅಂತ. ನಿನಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರು. ಅದಕ್ಕೆ ಅವನು ನನಗೆ 4 ಮಕ್ಕಳು ಅಂತ ಹೇಳ್ದ. ನನಗೆ ಮಕ್ಕಳು ಹೇಳಿದ್ದೆ ಓಡಿ ಹೋಗಿ ಅಲ್ಲಿ ನಿಂತ್ಕೊಂಡೆ. ಮತ್ತು ಅವನು ಹೇಳೋದನ್ನು ಕೇಳ್ತಾ ನಿಂತಿದ್ದೆ. ಮತ್ತು ಅಮ್ಮ ಹೇಳಿದ್ರು, ಟೀ ಕುಡ್ಕೊಂಡು ಹೋಗು ನಿಂತ್ಕೊ ಅಂತ. ಹಾಗೆ ಸಬ್ಮಾರನು ಟೀ ಕುಡ್ಕೊಂಡು ಸೊಪ್ಪು ಕೊಟ್ಟು ಹೋದ. ಮಾರನೇ ದಿನ ಅಮ್ಮ ಇರಲಿಲ್ಲ. ಸಬ್ಮಾರನ್ಗೆ ದುಡ್ಡು ಕೊಡಬೇಕಿತ್ತು. ಅಮ್ಮ ನನ್ನ ಹತ್ರ ಕೊಟ್ಟು ಹೋಗಿದ್ರು, ಬಂದರೆ ಕೊಟ್ಬಿಡು ಅಂತ. ಅವ್ನು ಬಂದಿದ್ದ. ಬರಬೇಕಾದ್ರೆ ಅವ್ನು ಚಿಕ್ಕ ಮಗನ ಕರ್ಕೊಂಡು ಬಂದಿದ್ದ. ಅವನಿಗೆ 3 ವರ್ಷ ಆಗಿರ್ಬೋದೇನೋ. ಮತ್ತು ನೋಡಲು ತುಂಬ ಕ್ಯೂಟಾಗಿದ್ದ. ನಾನು ಓಡಿ ಹೋಗಿ ಆ ಮಗುನ ಎತ್ಕೊಂಡೆ. ನಾನು ಹೇಳಿದೆ, ಇಲ್ಲಿ ಯಾರೂ ಇಲ್ಲ, ನನಗೆ ಬೋರ್ ಆಗುತ್ತಿದೆ, ನೀವು ಸಪ್ಮಾರಿ ಎಲ್ಲ ಬನ್ನಿ, ಈ ಮಗು ನನ್ನ ಹತ್ರನೇ ಇರಲಿ, ನಾನೇ ಮಗನ ನೋಡ್ಕೋತೀನಿ ಅಂತ ಹೇಳಿದೆ. ಮತ್ತು ಕರ್ಕೊಂಡೋಗಿ ಅಂತ ಹೇಳಿದೆ. ಅವನು ಇಲ್ಲ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ನಾನು ರಿಕ್ವೆಸ್ಟ್ ಮಾಡಿ ಪ್ಲೀಸ್ ಅಣ್ಣ ಅಂತ ಹೇಳಿದೆ. ಹಾಗೆ ಒಪ್ಕೊಂಡ. ಹಾಗೆ ಅವನು ಸಪ್ಪೆಲ್ಲ ಮಾರಿ ಸಂಜೆ ಬಂದ ಮತ್ತು ಮಗನ ಕರ್ಕೊಂಡು ಹೋದ. ನಾನು ಹೇಳಿದೆ, ದಿನ ಬರ್ತಿರಲ್ಲ ಸೊಪ್ಪು ಮಾರೋಕ್ಕೆ, ಆವಾಗ ಹೀಗೆ ಕರ್ಕೊಂಡು ಬಂದು ಬಿಟ್ಬಿಡಿ ನನ್ನ ಹತ್ರ ಅಂತ ಹೇಳಿದೆ. ಅವನು ಆಯಿತು ಅಂತ ಹೇಳಿ ಹೋದ. ಮಾರನೇ ದಿನ ಹಾಗೆ ಹೀಗೆ ಮಗುಗೆ ತಂದು ನನ್ನ ಕೈಯಲ್ಲಿ ಬಿಟ್ಟ. ಮತ್ತು ಸೊಪ್ಪನ್ನೆಲ್ಲ ಬೇಗ ಮಾರಿ ಬಂದ. ಮತ್ತು ನಮ್ಮ ಮನೆಗೆ ಬಂದು ನನ್ನ ಹತ್ರ ಬಂದು ಕೂತ್ಕೊಳ್ಳೋದು, ಮಗುನ ಆಟಾಡಿಸ್ಬೇಕಾದ್ರೆ ನನ್ನನ್ನೇ ನೋಡೋದು, ಮತ್ತು ಮಗುಗೆ ಮುತ್ತು ಕೊಡುವಾಗ ನನಗೂ ಮುತ್ತು ಕೊಡೋದು ಮಾಡ್ತಾ ಇದ್ದ. ನಾನು ಚಿಕ್ಕವಳಲ್ವಾ, ನನಗೇನು ಗೊತ್ತಾಗ್ತಿರ್ಲಿಲ್ಲ. ಮತ್ತು ಆ ದಿನ ಕರ್ಕೊಂಡು ಹೋದ. ಮಗುನ ಹೀಗೆ 2 ದಿನ ಆದಮೇಲೆ ಮತ್ತೆ ಮಗುನ ಕರ್ಕೊಂಡು ಬಂದ. ನನ್ನ ಹತ್ರ ಬಿಟ್ಟ ಮತ್ತು ಎಲ್ಲರಿಗೆ ಸೊಪ್ಪು ಕೊಟ್ಟು ಬೇಗನೆ ಬಂದ. ಅವತ್ತು ಅವನು ತುಂಬ ಕುಡ್ದಿರೋ ಥರ ಇತ್ತು. ಮತ್ತು ಮನೆಗೆ ಬಂದು ಡೋರ್ ಲಾಕ್ ಮಾಡ್ದ. ಮತ್ತು ನನ್ನ ಹತ್ರ ಕೇಳ್ದ, ನಿನಗೆ ಇನ್ನೂ ಚಿಕ್ಕ ಮಗು ಬೇಕಾ ಅಂತ. ಅದಕ್ಕೆ ನಾನು ಹೇಳಿದೆ, ಹ್ಞೂ ನನಗೆ ಇನ್ನೂ ಚಿಕ್ಕ ಮಗು ಬೇಕು ಅಂತ ಹೇಳಿದೆ. ಆಗ ಅವನು ಹೇಳ್ದ, ನೀನು ಈ ಮಾತ್ರ ಕುಡಿ ಮತ್ತು ನಿನಗೆ ಸ್ವಲ್ಪ ದಿನ ಆದಮೇಲೆ ಚಿಕ್ಕ ಮಗು ಆಗುತ್ತೆ ಅಂತ ಹೇಳ್ದ. ನಾನು ಹೇಳಿದೆ, ಅದೇಗೆ ಅಂತ. ಅದಕ್ಕೆ ಹೇಳ್ದ, ನಿನ್ನ ಹೊಟ್ಟೆಲೇ ಚಿಕ್ಕ ಮಗು ಆಗುತ್ತೆ ಅಂತ ಹೇಳ್ದ. ಅದಕ್ಕೆ ನಾನು ಹೊಟ್ಟೆಲ ಮಗುನ ಅಂತ ಹೇಳಿದೆ. ಆದರೆ ಈ ವಿಷಯನ ನಿನ್ನ ಅಮ್ಮನ ಹತ್ರ ಹೇಳಬೇಡ, ಮಗು ನಿನಗೆ ಸಿಗಲ್ಲ ಅಂತ ಹೇಳ್ದ. ಓ, ನನಗೆ ಚಿಕ್ಕ ಮಗು ಸಿಗುತ್ತಾ, ಹಾಗಾದ್ರೆ ನಾನು ಮಾತ್ರ ಕುಡಿತೀನಿ ಅಂತ ನಾನು ಕುಡಿದೆ. ಆಗ ಮಾತ್ರ ಕುಡಿದ ತಕ್ಷಣ ನನಗೆ ತಲೆ ಸುತ್ತು ಬಂತು. ನಾನು ಅಲ್ಲೇ ಬಿದ್ದು ಹೋದೆ. ಮತ್ತು 2 ಗಂಟೆಗಳ ಕಾಲ ಆದಮೇಲೆ ಎಚ್ಚರ ಆಯಿತು. ಆ ಸಬ್ಮಾರೋನು ಇರಲಿಲ್ಲ, ಮಗುನೂ ಇರಲಿಲ್ಲ. ಮತ್ತು ನನಗೆ ಹೊಟ್ಟೆ ನೋವು ತುಂಬ ಆಗ್ತಿತ್ತು. ಕಾಲು ನೋವು, ಕೈ ನೋವು ಎಲ್ಲ ಆಗ್ತಿತ್ತು. ನನಗೆ ಎದ್ದೋಳಕ್ಕೆ ಶಕ್ತಿ ಆಗ್ತಿರ್ಲಿಲ್ಲ, ಅಷ್ಟು ನೋವಾಗ್ತಿತ್ತು. ನಾನು ಅದು ಕೇರ್ ಮಾಡಲಿಲ್ಲ, ಏಕೆಂದರೆ ನಾನು ಚಿಕ್ಕವಳಲ್ವಾ. ನಾನು ಈ ಮಾತು ಅಮ್ಮನಿಗೂ ಹೇಳೂ ಇಲ್ಲ. ನನಗೆ ಅಮ್ಮನಿಗೆ ಹೇಳಿದ್ರೆ ಮಗು ಸಿಗಲ್ಲ ಅಂತ ಹೇಳಿದ್ರಲ್ಲ, ಅದನ್ನು ಜ್ಞಾಪನ ಮಾಡ್ಕೊಂಡಿದ್ದೆ, ಹಾಗೆ ಹೇಳ್ತಿರ್ಲಿಲ್ಲ. ಮತ್ತು ದಿನೇ ದಿನೇ ಸಬ್ಮಾರನ್ ಹೀಗೆ ಮಾಡ್ತಾ ಇದ್ದ.
ನನಗೆ ಸ್ವಲ್ಪ ದಿನ ಆದಮೇಲೆ ವಾಂತಿ ಸ್ಟಾರ್ಟ್ ಆಯಿತು. ಮತ್ತು ಸ್ಕೂಲು ಸ್ಟಾರ್ಟ್ ಆಗೋಕ್ಕೆ ಒಂದು ವಾರ ಇತ್ತು. ಅಮ್ಮನಿಗೆ ಯಾಕೆ ವಾಂತಿ ಮಾಡ್ಕೋತಿದ್ದಾಳೆ ಅಂತ ತುಂಬ ಟೆನ್ಷನ್ ಆಗ್ತಾಯಿತ್ತು. ಮತ್ತು ಹೋಗಿ ಆಸ್ಪತ್ರೆಗೆ ತೋರಿಸಿ ಟ್ಯಾಬ್ಲೆಟ್ ಕುಡಿದಾಗ ಸ್ವಲ್ಪ ಕಮ್ಮಿ ಇತ್ತು. ಮತ್ತು ತುಂಬ ಸುಸ್ತಾಗ್ತಾಯಿತ್ತು. ಮತ್ತು ಅಮ್ಮ ಅಂದ್ಕೊಂಡ್ರು ವ್ಯಾಮಿಟ್ ಮಾಡ್ತಾಯಿದ್ಲಲ್ಲ ಹಾಗೇನೋ ಸುಸ್ತು ಅಂತ ಅನ್ಕೋತಿದ್ರು. ಆ ದಿನಗಳಲ್ಲಿ ಸಪ್ಮಾರನು ಬರ್ತಾನೆ ಇರಲಿಲ್ಲ. ಮತ್ತು ಸ್ಕೂಲ್ ಸ್ಟಾರ್ಟ್ ಆಯಿತು. ನಾನು ಸ್ಕೂಲ್ ಹೇಗೆ ಹೋಗ್ತಾ ಇದ್ದೆ. ಸ್ವಲ್ಪ ದಿನಗಳಾದ ಮೇಲೆ ಹೊಟ್ಟೆ ಮುಂಬಾಕೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಯೂನಿಫಾರ್ಮ್ ಲಂಗ ತುಂಬ ಟೈಟ್ ಆಗ್ತಿತ್ತು. ಅಮ್ಮ ಮತ್ತು ಬೇರೆ ಯೂನಿಫಾರ್ಮ್ ಹೊಲಿಸ್ಕೊಟ್ರು. ಇನ್ನು ಸ್ವಲ್ಪ ದಿನ ಆದಮೇಲೆ ಇನ್ನೂ ಹೊಟ್ಟೆ ತುಂಬ ಜಾಸ್ತಿ ಆಗ್ತಾಯಿತ್ತು. ಅಮ್ಮನಿಗೆ ತುಂಬ ಟೆನ್ಷನ್ ಆಗ್ತಾಯಿತ್ತು. ಇಷ್ಟಪ್ಪ ಆಗ್ತಿದೆಯಲ್ಲ ಹೊಟ್ಟೆ ಉಳ್ದು ಅಂತ. ನಾನು ಹೀಗೆ ಸ್ಕೂಲ್ ಹೋಗಿದ್ದೆ. ಸಡನ್ನಾಗಿ ನನಗೆ ತುಂಬ ಹೊಟ್ಟೆ ನೋವಾಗ್ತಾಯಿತ್ತು ಮತ್ತು ತುಂಬ ರಕ್ತ ಹೋಗ್ತಾಯಿತ್ತು. ಅಲ್ಲೇ ಟೀಚರ್ ಬೇಗ ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಕರೆದ್ರು. ಅಮ್ಮ ಗಾಬರಿಯಾಗಿ ಓಡಿ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋದರು. ನೋಡಿದ್ರೆ ಅಲ್ಲಿ ಡಾಕ್ಟರ್ ಚೆಕ್ ಮಾಡಿ ಅವಳು ಗರ್ಭಿಣಿ ಅಂತ ಹೇಳಿದ್ರು. ಮತ್ತು ಅವಳಿಗೆ ಡೆಲಿವರಿ ನೋವು ಬಂದಿದೆ ಅಂತ ಹೇಳಿದಾಗ ಅಮ್ಮ ಅಲ್ಲೇ ಕೂತ್ಬಿಟ್ರು. ಮತ್ತು ನನ್ನನ್ನು ರೂಮ್ಗೆ ಕರ್ಕೊಂಡು ಹೋದರು. ಅಲ್ಲಿ ಹೋದ ತಕ್ಷಣ ನನಗೆ ಒಂದು ಹೆಣ್ಮಗು ಆಯಿತು. ಎಲ್ಲರಿಗೂ ಆಶ್ಚರ್ಯ, ಇದು ಹೇಗಾಗಿದೆ ಅಂತ. ಅಮ್ಮ ನನ್ನ ಹತ್ರ ಏನೆಲ್ಲ ವಿಚಿತ್ರ ಪ್ರಶ್ನೆ ಕೇಳ್ತಾಯಿದ್ರು. ಯಾರಾದರೂ ನಿನ್ನನ್ನು ಅಲ್ಲೆಲ್ಲ ಮುಟ್ಟಿದ್ರಾ ಮಾಡಿದ್ರಾ ಅಂತ. ನಾನು ಹೇಳಿದೆ ಇಲ್ಲ ಅಮ್ಮ ಅಂತ. ಹಾಗೆ ಮಗುನ DNA ಟೆಸ್ಟ್ ಮಾಡಿದಾಗ ಸತ್ಯಾಂಶ ಹೊರಬಂತು. ಮತ್ತು ಸಪ್ಪುಮಾರವನ್ನು ಕರ್ಕೊಂಡೋಗಿ ಜೈಲಿಗೆ ಹಾಕಿದ್ರು. ಚೆನ್ನಾಗಿ ಹೊಡೆದು ಕೇಳಿದಾಗ ಅವನು ಹೇಳ್ದ, ನಾನು ಅವಳಿಗೆ ನಿದ್ದೆ ಮಾತ್ರ ಕೊಟ್ಟು ಅವಳ ಮೇಲೆ ಅತ್ಯಾಚಾರ ಮಾಡ್ತಿದ್ದೆ. ಹಾಗೆ ಅವಳಿಗೆ ಏನು ಗೊತ್ತಾಗ್ತಿರ್ಲಿಲ್ಲ. ಮತ್ತು ಅವನಿಗೆ 10 ವರ್ಷ ಜೈಲು ಶಿಕ್ಷೆ ಕೊಟ್ಟರು. ನನ್ನ ಅಮ್ಮ ನನ್ನನ್ನು ನೋಡ್ಕೊಳ್ಳೋದಲ್ದೇ ನನ್ನ ಮಗುನೂ ನೋಡಿಕೊಂಡು ಯಾವಾಗಲೂ ಅಳ್ತಾ ಇರ್ತಾರೆ. ನನ್ನ ಮಗಳು ಜೀವನ ಹೀಗಾಗ್ತಲ್ಲ ಅಂತ. ನೀವೇ ಹೇಳಿ, ನನಗೆ ಇದರಲ್ಲಿ ಏನು ಗೊತ್ತಿದೆ? ಯಾರೋ ಏನೋ ಹೇಳಿದ್ರು ಅಂತ ಕೇಳಿದ್ದು ತಪ್ಪಾಯ್ತಾ? ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.